ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡ ನಂತರ ಅವರ ಖಡಕ್ ಆದ ಮಾತುಗಳು, ಅವರ ದಿಟ್ಟವಾದ ನಿಲುವುಗಳು, ಅವರ ವೈಚಾರಿಕ ಪ್ರಜ್ಞೆ ಎಲ್ಲವನ್ನೂ ಒಪ್ಪೋಣ. ಖಂಡಿತ ಒಬ್ಬ ಗೃಹ ಸಚಿವರಿಗೆ ಅಂಥದ್ದೊಂದು ಕಾಠಿಣ್ಯ ಇರಬೇಕಾಗತ್ತೆ. ಯಾರ ವಿರುದ್ಧ? ಅಪರಾಧಿಗಳ ವಿರುದ್ಧ. ಮತ್ತೆ ಯಾರು ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ, ಯಾರು ಕಾನೂನನ್ನ ಕೈಗೆ ತೆಗೆದುಕೊಳ್ತಾರೆ ಅಂಥವ್ರಿಗೆ ಅಂಥ ಖಡಕ್ಕಾದ ಎಚ್ಚರಿಕೆಯನ್ನು ಕೊಡುವ ಮತ್ತು ವೈಚಾರಿಕತೆಯ ಸ್ಪಷ್ಟತೆ ಮತ್ತು ಸೈದ್ಧಾಂತಿಕ ವಿಚಾರದಲ್ಲಿ ಸರಿಯಾದ ನಿಲುವು ಇರಬೇಕಾಗತ್ತೆ. ಆ ನಿಲುವಲ್ಲಿ, ಆ ವಿಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಸರಿಯಾದ ದಾರಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಮತ್ತು ಅವರು ಅಧಿಕಾರಕ್ಕೆ ಬಂದ ನಂತರ ಗೃಹ ಸಚಿವರಾಗಿ RSS ಸಂಸ್ಥೆಯ ವಿರುದ್ಧ ಅವರು ಆಡಿದಂತಹ ಮಾತುಗಳು, ಅವರು ತೆಗೆದುಕೊಂಡ ನಿಲುವುಗಳು, ಅಂದ್ರೆ ಈ ದೇಶದ ಕಾನೂನು ಎಲ್ಲಾ ವ್ಯಕ್ತಿಗೂ ಎಲ್ಲಾ ಸಂಸ್ಥೆಗೂ ಒಂದೇ. ಇಲ್ಲಿ ಯಾರು ಕಾನೂನಿಗೆ ಅತೀತರಿಲ್ಲ, ಕಾನೂನನ್ನ ಮೀರಿದವ್ರು ಯಾರು ಇಲ್ಲ. ಇಲ್ಲಪ್ಪ ಇವ್ರಿಗೊಂದು ಸ್ವಲ್ಪ ರಿಯಾಯಿತಿ ಕೊಟ್ಬಿಡೋಣ, ಸ್ವಲ್ಪ ಸಡಿಲ ಬಿಟ್ಬಿಡೋಣ ಅಂತೇನಿಲ್ಲ. ಕಾನೂನಿಗೆ ಎಲ್ಲರೂ ಒಳಪಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನು ಸಮಾನವಾಗಿರಬೇಕು ಅಂತ. ಇಲ್ಲ ಈ ಕ್ಯಾಸ್ಟ್ಗೆ ಒಂದು ಕಾನೂನು, ಆ ಥರ ಏನಿಲ್ಲ. ಕಾನೂನಿಗೆ ಎಲ್ಲರೂ ಒಳಪಡಬೇಕು. ಮೀಸಲಾತಿ ಯಾಕೆ ಅಂದ್ರೆ ಅವರು ಸಾಮಾಜಿಕ ಅವಜ್ಞೆಗೆ ಒಳಗಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಸಮುದಾಯಗಳಿಗೆ ಒಂದು ಸಾಂವಿಧಾನಿಕವಾಗಿ ವಿಶೇಷವಾದ ಒಂದು ಮಾನ್ಯತೆಯನ್ನು ಕೊಡಲಾಗಿದೆ. ಯಾಕೆಂದ್ರೆ ಅವರು ನೂರಾರು ವರ್ಷಗಳಿಂದ ಆ ಸಮುದಾಯಗಳು ಆ ಅವಮಾನಗಳನ್ನ, ಶೋಷಣೆಯನ್ನ ಅನುಭವಿಸ್ತಿದ್ದಾರೆ, ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರು RSS ಸಂಸ್ಥೆ ಏನು ವಿಶೇಷ ಅಲ್ಲ. ನೀವು ಈ ದೇಶದಲ್ಲಿ ಒಂದು ಸಣ್ಣ ತರಕಾರಿ ಅಂಗಡಿನೋ, ಇನ್ಯಾವುದೋ ಟೀ ಅಂಗಡಿನೋ, ಇನ್ನೇನೋ ಮಾಡೋದಕ್ಕೂ ಕೂಡ ಅವರು ನೋಂದಾವಣಿ ಮಾಡ್ಕೊಳ್ತಾರೆ. ನಾವಿಂಥ ಸಣ್ಣ ವ್ಯಾಪಾರಿಗಳು, ನಮ್ಮದು ಲೈಸೆನ್ಸು, ನಾವಿಂಥ ವಸ್ತುಗಳನ್ನು, ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ ಅಂತೇಳಿ. ಹೀಗಿರುವಾಗ RSS ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ, ಸಾವಿರಾರು ಲಕ್ಷಾಂತರ ಸದಸ್ಯರಿದ್ದಾರೆ, ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಕಿಲೋಮೀಟರ್ ಗಟ್ಟಲೆ ಅವರು ಒಂದು ಪಥಸಂಚಲನ ಮಾಡ್ತಾರೆ. ಎಲ್ಲ ಇರುವಾಗ ಆಮೇಲೆ ಈ ಸಂಸ್ಥೆಗೆ ನೂರಾರು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾರೆ ಅನ್ನುವಂಥ ಆರೋಪ ಇದೆ. ಮತ್ತೆ ಈ ಸಂಸ್ಥೆಗೆ ಸಂಬಂಧಪಟ್ಟ ಭೂಮಿ, ಕಟ್ಟಡಗಳು ಇದಾವೆ. ಹೀಗಿರುವಾಗ ನೀವು ಕಾನೂನಿನ ವ್ಯಾಪ್ತಿಗೆ ಒಳಪಡಿ ಅಂತ ಹೇಳೋದಿದೆಯಲ್ಲ, ತುಂಬಾ ಸಂತೋಷ. ಆ ನಿಟ್ಟಿನಲ್ಲಿ ಆ ಸಂಸ್ಥೆಗೆ ನೀವು ಪರವಾಗಿಲ್ಲ, ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ, ನಿಧಾನಕ್ಕಾದ್ರೂ ನೀವು ಕಾನೂನಿನ ವ್ಯಾಪ್ತಿಗೆ ಬನ್ನಿ, ಇಲ್ಲಾಂದ್ರೆ ನಾವು ನಿಮ್ಮನ್ನ ಕಾನೂನಿನ ವ್ಯಾಪ್ತಿಗೆ ತರುವ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರಲ್ಲ, ಅದು ಒಳ್ಳೆಯ ಕೆಲಸ. ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಈ ದಿಟ್ಟ ನಿಲುವು, ನಿಮ್ಮ ಈ ದಿಟ್ಟ ಕ್ರಮ ಸೌಜನ್ಯ ಪ್ರಕರಣದಲ್ಲೂ ಬಂದ್ರೆ ಬಹಳ 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 ಸಂತೋಷ ಆಗತ್ತೆ. ಯಾಕೆಂದ್ರೆ ಇಲ್ಲ ರೀ, ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಅವರು RSS ಅಷ್ಟೇ, ಬೇರೆ ವಿಚಾರಗಳಲ್ಲಿ ಅಂತ ಕಾಠಿಣ್ಯವನ್ನ, ಅಂತ ಖಡಕ್ನೆಸ್ ಅನ್ನ ಅವ್ರು ತೋರಿಸಲ್ಲ. ಏನಿದ್ರು RSS ಅಷ್ಟೇ, ಅವರಿಗೆ ಅದು ಪ್ರಿಯವಾದ ಸಬ್ಜೆಕ್ಟು, ಆ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲಿ ಅವರು ಕಠಿಣವಾಗಿರ್ತಾರೆ ಅನ್ನುವಂಥ ಆರೋಪ ನಿಮ್ಮ ಮೇಲೆ ಬರಬಾರದು. ಯಾರೇ ಗೃಹ ಸಚಿವರಾಗ್ಲಿ, ಯಾರೇ ಸಚಿವರಾಗ್ಲಿ, ನೀವು ಸಂವಿಧಾನವನ್ನ ಪ್ರಮಾಣ ವಚನ ಸ್ವೀಕರಿಸಿ ನಾವು ಎಲ್ಲವನ್ನು ಸಮಾನವಾಗಿ ನೋಡ್ತೀವಿ. ಎಲ್ಲ ಪ್ರಕರಣಗಳನ್ನು ನಾವು ಸಮಾನವಾಗಿ ನೋಡಿ, ಯಾರು ಅಪರಾಧಿಗಳಿದ್ದಾರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನ ನಾವು ಮಾಡ್ತೇವೆ, ಮತ್ತು ಕಾನೂನಿನ ಅನ್ವಯ ಕೆಲಸ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನ ನೀವೀಗ ಕೊಡಬೇಕಾಗಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಮೇಲೆ ನಿರೀಕ್ಷೆ ಇದೆ. ನೀವು ಕೇವಲ ಕೆಲವು ವಿಚಾರಗಳಿಗಷ್ಟೇ ನೀವು ಸೀಮಿತ ಅಲ್ಲ. ಕರ್ನಾಟಕದಲ್ಲಿ ಯಾವುದೇ ಅನ್ಯಾಯ ಆಗಲಿ, ಯಾವುದೇ ದೌರ್ಜನ್ಯಗಳಾಗಲಿ, ಯಾರೇ ಕಾನೂನು ಸುವ್ಯವಸ್ಥೆಯನ್ನ ಕೈಗೆ ತೆಗೆದುಕೊಳ್ಳಲಿ, ಯಾರೇ ಕೊಲೆಗಡಕುತನ, ಅತ್ಯಾಚಾರತನ ಮತ್ತು ಅಪರಾಧಿ ಕೃತ್ಯಗಳನ್ನ ನಡೆಸಿದ್ರೆ ಅವರು ಎಂಥದ್ದೇ ಪ್ರತಿಷ್ಠಿತರಾಗಿರ್ಲಿ, ಎಂಥ ಪ್ರಭಾವಿಗಳೇ ಆಗಿರ್ಲಿ, ಎಂಥ ದೊಡ್ಡ ಕುಳವೇ ಆಗಿರ್ಲಿ, ಎಷ್ಟೇ ದುಡ್ಡಿನ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿರ್ಲಿ, ನಾವು ಅವರನ್ನ ಕಾನೂನಿನ ಅನ್ವಯ ಮಟ್ಟ ಹಾಕ್ತೇವೆ ಅನ್ನುವಂಥ ಸಂದೇಶವನ್ನ ನೀವು ಸೌಜನ್ಯ ಪ್ರಕರಣದಲ್ಲಿ ತೋರಿಸಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಾ ಪ್ರಕರಣದಲ್ಲೂ ಸರಿಯಾದ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವ ಸಂದೇಶವನ್ನ ಕೊಟ್ಟಂಗಾಗತ್ತೆ. ಇಲ್ಲ ಅಂದ್ರೆ ಇವರು ಪಾಲಿಟಿಕ್ಸ್ ಮಾಡ್ತಾರೆ ಕಣ್ರಿ, ಕೆಲವು ವಿಚಾರದಲ್ಲಿ ಅಷ್ಟೇ ದಿಟ್ಟತನ, ಕೆಲವು ವಿಚಾರಗಳಲ್ಲಿ ಅಷ್ಟೇ ಮೌನ ಅನ್ನುವಂಥ ವ್ಯವಸ್ಥೆಯನ್ನು ನೀವು ಕ್ರಿಯೇಟ್ ಮಾಡಬೇಡಿ. ನೋಡಿ, ಅಧಿಕಾರಕ್ಕೆ ಸೌಜನ್ಯ ಕೊಲೆಯಾಗಿ 12-13 ವರ್ಷಗಳು ಕಳೀತಾ ಬರ್ತಿದ್ದಾವೆ. ಇನ್ನೂ ಕೊಂದವರು ಯಾರು ಅಂತ ಗೊತ್ತಾಗಿಲ್ಲ. ಕೊಂದವರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು,
ಇನ್ನೂ ಗೊತ್ತಾಗಿಲ್ಲ. ನ್ಯಾಯಾಲಯ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದೆ, ಇನ್ನೂ ಮಾಡಿಲ್ಲ. ಅದು ನಿಮ್ಮ ಜವಾಬ್ದಾರಿ ಪ್ರಿಯಾಂಕ ಖರ್ಗೆ ಅವರೇ. ನೀವು ಗೃಹ ಸಚಿವರಿದ್ದೀರಿ, ನೀವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ನ್ಯಾಯಾಲಯದ ಆದೇಶದ ಅನ್ವಯ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಕರ್ತವ್ಯ ಭ್ರಷ್ಟತೆ, ಕರ್ತವ್ಯ ಲೋಪವನ್ನ ಮಾಡಿರುವಂತಹ ಅಧಿಕಾರಿಗಳ್ಯಾರು, ವೈದ್ಯರ್ಯಾರು, ತಂಡ ಯಾರು ಅನ್ನೋದನ್ನ ಗುರುತಿಸುವ ಕೆಲಸವನ್ನ ನೀವು ನ್ಯಾಯಾಲಯದ ಆದೇಶದ ಅನ್ವಯ ಮಾಡಲೇಬೇಕು. ಇದುವರೆಗೂ ಯಾಕಾಗಿಲ್ಲ? ನೀವು RSS ವಿಚಾರದಲ್ಲಿ ತೆಗೆದುಕೊಳ್ಳುವ ಆ ಗರ್ಜನೆ, ಆ ಅಗ್ರೆಸಿವ್ನೆಸ್ ಈ ಪ್ರಕರಣದಲ್ಲಿ ಯಾಕೆ ಸೌಮ್ಯ? ಇದೇ ಪ್ರಶ್ನೆ ಕೇಳೋದೆಲ್ಲರೂ. ಎಲ್ಲ ಪ್ರಕರಣದಲ್ಲೂ ಹಾಗೆ ಇರಬೇಕಲ್ಲ. ನೀವು RSS ವಿಚಾರದಲ್ಲಿ ಅದೆಷ್ಟು ಆಕ್ಟಿವ್ ಆಗಿರ್ತೀರಿ, ಸೌಜನ್ಯ ಪ್ರಕರಣದಲ್ಲೂ ಅಷ್ಟೇ ಆಕ್ಟಿವ್ ಆಗಿರ್ಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿಗಳು ಇರಬೇಕು ಮತ್ತು ಈ ರಾಜ್ಯದ ಗೃಹ ಸಚಿವರು ಇರಬೇಕು. ಗೃಹ ಸಚಿವರೇ, ನೀವೇನು ಯಾರ್ದೋ ವೈಯಕ್ತಿಕ ಕೆಲಸ ಮಾಡಿ ಅಂತ ಹೇಳ್ತಿಲ್ಲ. ಈ ರಾಜ್ಯದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಒಬ್ಬ ಸೌಜನ್ಯ ಅನ್ನುವಂಥ ಹೆಣ್ಣು ಮಗುವಿನ ಕೊಲೆ ಆಗಿ, ಅತ್ಯಾಚಾರ ಆಗಿ ಇದುವರೆಗೂ ಅಪರಾಧಿಗಳು ಸಿಕ್ಕಿಲ್ಲ. ಅಪರಾಧಿಗಳನ್ನ ಹುಡುಕಿ ಈ ಅಪರಾಧ ಆದ ಮೇಲೆ ಅಪರಾಧವನ್ನ ತನಿಖೆ ನಡೆಸಿದಂತ ತಂಡವೇ ಲೋಪವೆಸಗಿದೆ, ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ನ್ಯಾಯಾಲಯ ಹೇಳಿದ್ರು. ಇದುವರೆಗೂ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಇದು ಕಾನೂನಿನ ಆದೇಶವನ್ನ ನೀವು ಉಲ್ಲಂಘನೆ ಮಾಡ್ದಂಗಾಗತ್ತೆ. ಆಮೇಲೆ ನೀವು ಎಲ್ಲಾ ವಿಚಾರದಲ್ಲೂ ಸಿಂಹ ಗರ್ಜನೆ ಅಲ್ಲ, ಕೆಲವು ವಿಚಾರದಲ್ಲಿ ಮಾತ್ರ ಅನ್ನುವಂಥ ಆರೋಪವನ್ನು ಒತ್ಕೊಂಡಂಗಾಗತ್ತೆ. ಇದು ನಿಮ್ಮ ಕರ್ತವ್ಯ. ನೀವು ಅಧಿಕಾರದಲ್ಲಿದ್ದೀರಿ, ಅಧಿಕಾರ ಕೊಟ್ಟಂಥವ್ರು ಜನರು. ನೀವು ಎಲ್ಲ ಪ್ರಕರಣದಲ್ಲೂ ಸಮಾನತೆಯನ್ನು ಮಾಡಬೇಕಾಗಿರೋದು ನಿಮ್ಮ ಬದ್ಧತೆ. ಪ್ರಿಯಾಂಕ ಖರ್ಗೆ ಅವರು ಈ ವಿಚಾರದಲ್ಲಿ ಆ ಬದ್ಧತೆಯನ್ನ ತೋರಿಸ್ಬೇಕು. ಇಲ್ಲ ಅಂದ್ರೆ ಸ್ಪಷ್ಟನೆ ಕೊಟ್ಬಿಡಿ, ಇಲ್ಲ ರೀ ನಾವು ಕೆಲವು ವಿಚಾರಗಳಿಗೆ ಮಾತ್ರ ಅಷ್ಟೇ ಕಠಿಣವಾಗಿರ್ತೀವಿ, ಕೆಲವು ವಿಚಾರಗಳನ್ನ ನಾವು ಟಚ್ ಮಾಡಕ್ ಹೋಗಲ್ಲ ಅಂತ ಹೇಳ್ಬಿಡಿ. ಜನನು ಕೇಳೋದಿಲ್ಲ. ಅವರು ಮುಂದಿನ ಹೋರಾಟಗಳನ್ನ ಮಾಡ್ತಾರೆ, ಈಗಲೂ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ನಿಮ್ಮ ಮೇಲೆ ನಿರೀಕ್ಷೆ ಅಂದ್ರೆ, ನೀವು ಕೆಲವರೆಲ್ಲ ಹೇಳ್ತಾರಲ್ಲ ಬಿಜೆಪಿಗರು, RSS ನ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಏನ್ರಿ? ಪ್ರಶ್ನೆ ಮಾಡಿದ್ರೆ ಯಾರಾದ್ರೂ ಬದುಕೋದುಂಟಾ ಅಂತ ಹೇಳ್ತಾರೆ. ಅಂದ್ರೆ RSS ಒಂದು ರೀತಿ ಪ್ರಶ್ನಾತೀತ ಸಂಸ್ಥೆ, ಅದ್ರ ಬಗ್ಗೆ ಪ್ರಶ್ನೆನೇ ಮಾಡಬಾರ್ದು ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿರುವ ಸಂದರ್ಭದಲ್ಲಿ ಅದ್ಯಾಕ್ರಿ RSS ಈ ದೇಶದ ಸಂಸ್ಥೆ, ಅದು ಏನು ಕಾನೂನಿಗೇನು ದೊಡ್ಡದಲ್ಲ, ನೀವು RSS ಬಂದು ನೋಂದಣಿ ಮಾಡಿಸ್ಕೊಳ್ಬೇಕು, ಅದರ ಬಗ್ಗೆ ಪ್ರಶ್ನೆ ಮಾಡಕ್ ನಮಗೇನು ಭಯ ಇಲ್ಲ ಅಂತ ಹೇಳಿ ಅಂತ ಒಂದು ಸಂದೇಶವನ್ನ ಕೊಟ್ರಲ್ಲ, ಆಗ ನಿಮ್ಮ ಮೇಲೆ ಸ್ವಲ್ಪ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಸೌಜನ್ಯ ಪ್ರಕರಣದಲ್ಲೂ ನ್ಯಾಯ ಬೇಕಾಗಿದೆ ಮತ್ತು ಆ ತಪ್ಪಿತಸ್ಥ, ಆ ಅಪರಾಧಿಗಳು, ಕೊಲೆಗಡಕರು, ಅತ್ಯಾಚಾರಿಗಳು ಶಿಕ್ಷೆಗಳು ಒಳಪಡಬೇಕಾಗಿದೆ. ಜೊತೆಗೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಾಕಿರುವ ನಿಗೂಢ ಸಾವಿನ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಆ SITಯ ಕಥೆ ಏನಾಯ್ತು, ಆ ಎನ್ಕ್ವೈರಿ ಏನಾಯ್ತು, ಅಲ್ಲಿ ಸಿಕ್ಕಂತ ಸತ್ಯಾಂಶಗಳೇನು, ಅಲ್ಲಿ ಸಿಕ್ಕಂತ ಮೂಳೆಗಳು ಯಾರವು, ಯಾವ ಮೂಳೆಗಳು, ಮತ್ತೆ ನಾಪತ್ತೆಯಾದವರು ದೂರು ಕೊಟ್ರಲ್ಲ ಅವರ ಕುಟುಂಬದ ಮೂಳೆಗಳ ಸದಸ್ಯರ ಏನಾಗಿದೆ, FSL ರಿಪೋರ್ಟ್ ಏನಾಯ್ತು, ಈ ರಾಜ್ಯದಲ್ಲಿ ಆ ಭಾಗದಲ್ಲಿ ಅಷ್ಟೊಂದೆಲ್ಲ ಹತ್ಯಾಕಾಂಡ ಆಗಿರುವಂತಹ ಆರೋಪಗಳಿರುವಾಗ ನೀವು ಗೃಹ ಸಚಿವರಾಗಿ ಇದ್ರ ಬಗ್ಗೆ ಬೆಳಕು ಚೆಲ್ಲಿ ತಪ್ಪಿತಸ್ಥರು, ಅಪರಾಧಿಗಳು, ಅಪರಾಧ ಕೃತ್ಯ ಎಸಗಿದವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು RSS ಅನ್ನ ಹೇಗೆ ಫೋಕಸ್ ಮಾಡಿ ಅದು ನೋಂದಣಿ ಆಗೋದವರೆಗೂ ಬಿಡಲ್ಲ ಅಂತ ಹೇಳಿ ನೀವು ಇನ್ನು ಪಣ ತೊಟ್ಟಿದ್ದೀರಿ, ಅದೇ ರೀತಿ ಕರ್ನಾಟಕದಲ್ಲಿ ಸೌಜನ್ಯ ಪ್ರಕರಣ ಮತ್ತು ಅಲ್ಲಿ ಅನುಮಾನಾಸ್ಪದವಾಗಿ ಶವಗಳನ್ನು ಹೂತಾಕಿರುವ ಪ್ರಕರಣ, ಆ ವಿಚಾರಗಳನ್ನು ನ್ಯಾಯವನ್ನು ಕೊಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಲ್ಲ ಅಂದ್ರೆ ಇವರು ಪಾಲಿಟಿಕ್ಸ್ ಅಷ್ಟೇ ಕಣ್ರಿ, ಅದಕ್ಕಷ್ಟೇ ಸೀಮಿತ, ಇದಕ್ಕಿಲ್ಲ ಅನ್ನುವಂಥ ಸಂದೇಶ ಬರುತ್ತೆ. ಇಲ್ಲ, ನೀವು ಅದನ್ನು ಸ್ಪಷ್ಟನೆ ಕೊಡಿ, ಮಾಡ್ತೀರಾ, ಆ ಧೈರ್ಯವನ್ನು ತೋರ್ತೀರಾ, ನೀವು ತೋರ್ತೀರಾ ಅನ್ನುವ ನಿರೀಕ್ಷೆ ಇದೆ. ನೀವು ತೋರ್ಲಿಲ್ಲ ಅಂದ್ರೆ ಹೋರಾಟ ನಡೀತಾ ಇದೆ, ಜನ ಹೋರಾಟ ಮಾಡೇ ಮಾಡ್ತಾರೆ. ಜೊತೆಗೆ ನೀವು ಎಕ್ಸ್ಪೋಸ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಇಷ್ಟಕ್ಕೆ ಈ ವಿಚಾರಕ್ಕಷ್ಟೇ ಸೀಮಿತ, ಈ ವಿಚಾರದಲ್ಲಿ ಇವರು ಬಲಿಷ್ಠರಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಯೋಚನೆ ಮಾಡಿ, ಈ ಕುಟುಂಬಕ್ಕೆ ನ್ಯಾಯ ಕೊಡಿ. ಆ ಒಂದು ಸೌಜನ್ಯ ಪ್ರಕರಣದಲ್ಲೂ ನ್ಯಾಯ ಬೇಕಾಗಿದೆ, ಮತ್ತೆ SIT ತನಿಖೆ ನಡೆಸೋದಿಲ್ಲ ಈ ಬುರುಡೆ ಪ್ರಕರಣದಲ್ಲೂ, ಅಲ್ಲೂ ಕೂಡ ನ್ಯಾಯ ಬೇಕಾಗಿದೆ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ ಖಡಕ್ನೆಸ್ ಈ ವಿಚಾರಗಳಲ್ಲೂ ಬರಲಿ, ನಿಮ್ಮ ಕಾಠಿಣ್ಯ, ನಿಮ್ಮ ದಿಟ್ಟತನ ಈ ವಿಚಾರಗಳಲ್ಲೂ ನೀವು ತೋರಿಸಿ. ಏನಂತೀರಿ? ನಮಸ್ಕಾರ.